ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಗೈಸ್. ಓಕೆ, ಈಗಿನ ದಿನಗಳಲ್ಲಿ ಸ್ಕಿನ್ ಕೇರ್ ಬಗ್ಗೆ ಎಲ್ಲರೂ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ರತಿಯೊಬ್ಬರು ಕೂಡ ಸ್ಕಿನ್ ಕೇರ್ಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ. ನೀವು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಗೂಗಲ್ ಅಲ್ಲಿ ಆಗಿರ್ಬೋದು ಸ್ಕಿನ್ ಕೇರ್ ಬಗ್ಗೆ ನೀವು ಸರ್ಚ್ ಮಾಡಿದ್ರೆ ತುಂಬಾ ವಿಡಿಯೋಸ್ ಬರ್ತಾ ಇರುತ್ತೆ. ಮುಖದಲ್ಲಿ ಸ್ವಲ್ಪ ಚೇಂಜಸ್ ಆದ್ರೂ, ಒಂದು ಚಿಕ್ಕ ಪಿಂಪಲ್ಸ್ ಆದ್ರೂ ತುಂಬಾನೇ ತಲೆ ಕೆಡ್ಸ್ಕೊತಾ ಇರ್ತಾರೆ. ಕ್ರೀಮ್ಸ್ಗಳನ್ನ ಅಥವಾ ಹೋಮ್ ರೆಮಿಡೀಸ್ಗಳನ್ನ ಟ್ರೈ ಮಾಡ್ತಾ ಇರ್ತಾರೆ. ಸೊ ನಾನು ಹೇಳೋದೇನಂದ್ರೆ, ಇವೆಲ್ಲವನ್ನು ಟ್ರೈ ಮಾಡೋಕ್ಕಿಂತ ಮುಂಚೆ ನೀವು ಮನೆಯಲ್ಲೇ ನಿಮ್ಮ ಸ್ಕಿನ್ ಅನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ನೀವು ಸ್ಕಿನ್ ಹೆಲ್ದಿಯಾಗಿ ಇಟ್ಕೋಬಹುದು. ಹಾಗೇನೆ ಸ್ಕಿನ್ ವೈಟ್ನಿಂಗ್ ಆಗಿ, ಹಾಗೇನೆ ಸ್ಕಿನ್ ಟೈಟ್ ಆಗಿ, ಹಾಗೇನೆ ಗ್ಲೋಯಿಂಗ್ ಆಗಿ ಇರುವಂತೆ ನೀವು ಮನೆಯಲ್ಲೇನೆ ಮೇಂಟೈನ್ ಮಾಡ್ಕೋಬಹುದು. ಕೆಲವೊಬ್ರು ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಏಜ್ ಕಡಿಮೆ ಇದ್ರೂ ಕೂಡ ಏಜ್ ಆಗಿರೋರ್ ತರ ಕಾಣಿಸ್ತಾ ಇರ್ತಾರೆ. ಡಾರ್ಕ್ ಸರ್ಕಲ್ಸ್, ಪಿಂಪಲ್ಸ್, ಹಾಗೇನೆ ಪಿಂಪಲ್ ಮಾರ್ಕ್ಸ್, ಪಿಗ್ಮೆಂಟೇಶನ್, ಈ ತರ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಂತವ್ರು ತುಂಬಾನೇ ಟ್ರೈ ಮಾಡ್ತಾ ಇರ್ತಾರೆ. ಹೋಮ್ ರೆಮಿಡೀಸ್ ಆಗಿರ್ಬೋದು ಅಥವಾ ಕ್ರೀಮ್ಸ್ ಗಳನ್ನ ಆಗಿರ್ಬೋದು, ಯಾರ್ಯಾರು ಏನೇನು ಅಡ್ವೈಸ್ ಕೊಡ್ತಾರೋ ಅದನ್ನೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಸೊ ಕೆಲವೊಬ್ಬರಿಗೆ ವರ್ಕ್ ಆಗಿರುವಂತಹ ಆ ಟಿಪ್ಸ್ ನಿಮಗೆ ವರ್ಕ್ ಆಗದೆ ಇರ್ಬೋದು. ಏನಕ್ಕಂದ್ರೆ ಎಲ್ಲ ಸ್ಕಿನ್ ಟೈಪು ಒಂದೇ ರೀತಿಯಾಗಿರೋದಿಲ್ಲ, ಎಲ್ಲರ ಸ್ಕಿನ್ ಕೂಡ ಒಂದೇ ರೀತಿಯಾಗಿರೋದಿಲ್ಲ. ತುಂಬಾನೇ ಸ್ಕಿನ್ ಟೈಪ್ಸ್ ಇರುತ್ತೆ. ಸೊ ಕೆಲವೊಬ್ಬರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ಡ್ರೈ ಸ್ಕಿನ್ ಇರುತ್ತೆ, ನಾರ್ಮಲ್ ಸ್ಕಿನ್, ಹಾಗೇನೆ ಕಾಂಬಿನೇಷನ್ ಸ್ಕಿನ್ ಅಂತ ಒಬ್ಬೊಬ್ರದ್ದು ಒಂದೊಂದರ ಸ್ಕಿನ್ ಇರುತ್ತೆ. ಸೊ ಅವ್ರಿಗೆ ವರ್ಕ್ ಆದಂತಹ ಟಿಪ್ಸ್ ನಿಮಗೆ ವರ್ಕ್ ಆಗದೆ ಇರಬಹುದು. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಮೇಯ್ನ್ ಆಗಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಫಸ್ಟ್ ನೀವು ಮೇಯ್ನ್ ಆಗಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅನ್ನೋದನ್ನ ತಿಳ್ಕೊಂಡ್ರೆ ನೀವು ಯಾವುದೇ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರು ನಿಮಗೆ ವರ್ಕ್ ಆಗುತ್ತೆ ಬೇಗ. ಹೇಗೆ ತಿಳ್ಕೊಳ್ಳೋದು ಅನ್ನೋದು ಕೂಡ ತುಂಬಾನೇ ಈಸಿ. ನೀವೊಂದು ಮೈಲ್ಡ್ ಸೋಪನ್ನು ತಗೊಂಡು ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ನೋಡಿ, ನಿಮ್ದು ಫುಲ್ ಮುಖ ಎಳ್ದಂಗೆ ಆಗ್ತಾ ಇದೆ, ತುಂಬಾ ಡ್ರೈ ಅನಿಸ್ತಾ ಇದೆ ಅಂತಂದ್ರೆ ನಿಮ್ದು ಡ್ರೈ ಸ್ಕಿನ್. ಹಾಗೆ ಇಲ್ಲೆಲ್ಲ ಸ್ವಲ್ಪ ಆಯಿಲಿ ಅನಿಸ್ತಾ ಇದೆ, ಇಲ್ಲೆಲ್ಲ ಫುಲ್ ಸ್ವಲ್ಪ ಡ್ರೈ ಆಗಿದೆ ಅಂತಂದ್ರೆ ನಿಮ್ದು ಕಾಂಬಿನೇಷನ್ ಸ್ಕಿನ್. ಹಾಗೇನೆ ಮುಖ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತಿಗೆನೆ ನಿಮ್ದು ಫುಲ್ ಫೇಸ್ ಆಯಿಲಿ ಆಗಿತ್ತು ಅಂತಂದ್ರೆ ನಿಮ್ದು ಆಯಿಲಿ ಸ್ಕಿನ್. ನಿಮ್ಮ ಮುಖದಲ್ಲಿ ಏನೂ ಚೇಂಜಸ್ ಆಗಿಲ್ಲ, ನಿಮ್ದು ಮುಖ ಹೇಗಿದೆಯೋ ಅದೇ ರೀತಿಯಾಗಿದೆ ಅಂತಂದ್ರೆ ನಾರ್ಮಲ್ ಸ್ಕಿನ್. ಈ ರೀತಿಯಾಗಿ ಮೊದಲು ನೀವು ನಿಮ್ಮ ಸ್ಕಿನ್ ಟೈಪ್ ಅನ್ನ ನೀವು ತಿಳ್ಕೊಂಡಿ ಅಂತಂದ್ರೆ ನೀವು ಈಸಿಯಾಗಿ ನಿಮ್ಮ ಫೇಸ್ ಅಲ್ಲಿರುವಂತಹ ಪ್ರಾಬ್ಲಮ್ಸ್ಗಳನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬಹುದು. ನಿಮ್ದು ಗೊತ್ತಿಲ್ಲ ಯಾವ ಸ್ಕಿನ್ ಟೈಪ್ ಅಂತಂದ್ರೆ ನೀವು ಎಲ್ಲಾ ರೆಮಿಡೀಸ್ನು ಯೂಸ್ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಕ್ರೀಮ್ಸ್ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದು ನಿಮಗೆ ಖಂಡಿತ ವರ್ಕ್ ಆಗಲ್ಲ. ಮೊದಲು ನೀವು ನಿಮ್ಮ ಸ್ಕಿನ್ ಟೈಪ್ ಯಾವುದು ಅನ್ನೋದನ್ನ ಮೇಯ್ನ್ ಆಗಿ ತಿಳ್ಕೋಬೇಕು. ಮೇಯ್ನ್ ಆಗಿ ನೀವು ಏನಾದ್ರೂ ಒಂದು ಟ್ರೈ ಮಾಡ್ತಾ ಇದ್ದೀರಾ, ಹೊಸದಾಗಿ ಯಾವ್ದಾದ್ರು ಕ್ರೀಮ್ ಅನ್ನ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಸ್ಕಿನ್ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ, ಹಾಗೇನೆ ಯಾವುದು ಸೂಟ್ ಆಗಲ್ಲ ಅಂತ ಹೇಳಿ. ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು ಅಂತಂದ್ರೆ ಹೆಚ್ಚಾಗಿ ನೀರನ್ನ ಕುಡಿಬೇಕು, ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ತಿನ್ಬೇಕು, ಹಾಗೇನೆ ಆರೆಂಜ್ ನ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಹೆಲ್ದಿ ಆಗಿರುತ್ತೆ. ಆಮೇಲೆ ಮೇಕಪ್ನ ಕಡಿಮೆ ಮಾಡಬೇಕು. ಮೇಕಪ್ ಮಾಡಲೇಬಾರ್ದು ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಮೇಕಪ್ನ ಕಡಿಮೆ ಮಾಡಬೇಕು. ಹೊಸ ಪ್ರಾಡಕ್ಟ್ಗಳನ್ನು ಟ್ರೈ ಮಾಡೋಕ್ಕೂ ಮುಂಚೆ ಒಂದ್ಸಲ ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಏನಕ್ಕಂದ್ರೆ ಅವರು ನಮಗೆ ಹೇಳ್ತಾರೆ ನಮ್ಮ ಸ್ಕಿನ್ಗೆ ಅದು ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಹೇಳಿ. ಹಾಗೇನೆ ಫುಲ್ ಡೇ ನೀವು ಮೇಕಪ್ ಅಲ್ಲಿ ಇರ್ತೀರಾ, ಹೊರಗಡೆ ಇರ್ತೀರಾ ಅಂತ ಅಂದ್ರೆ ಮನೆಗೆ ಬಂದ ತಕ್ಷಣ ನೀವು ಮೇಕಪ್ ರಿಮೂವ್ ಮಾಡೋದನ್ನ ಮಾತ್ರ ಮರಿಬಾರ್ದು. ಹಾಗೇನೆ ನೈಟ್ ಮಲಗುವಾಗೂ ಕೂಡ ನೀವು ಮೇಕಪ್ನ ರಿಮೂವ್ ಮಾಡಿನೇ ಮಲ್ಕೋಬೇಕು. ಹಾಗೇನೆ ನೀವು ಹೊರಗೆ ಹೋಗಿ ಬಂದಿದ್ರಿ ಅಂತಂದ್ರೆ ಹೊರಗಿನ ಧೂಳು ಪೊಲ್ಯೂಷನ್ ನಿಮ್ಮ ಮುಖದ ಮೇಲೆ ಕೂತ್ಕೊಂಡು ಆಯಿಲ್ ರಿಲೀಸ್ ಆಗಿ ಪಿಂಪಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇದರಿಂದ. ಹಾಗೇನೆ ಸ್ಕಿನ್ ಪ್ರಾಬ್ಲಮ್ಸ್ ತುಂಬಾನೇ ಆಗುತ್ತೆ. ಸೊ ಅದಕ್ಕೋಸ್ಕರ ಮನೆಗೆ ಬಂದ ತಕ್ಷಣ ನೀವು ಫೇಸ್ ವಾಶ್ ಮಾಡೋದನ್ನ ಮರಿಬೇಡಿ. ನೈಟ್ ಮಲಗಿದಾಗ ನೀವು ಮೇಕಪ್ ರಿಮೂವ್ ಮಾಡಿನೇ ಮಲಗಿ, ಇದರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿ ಉಸಿರಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ದು ಆಯಿಲಿ ಸ್ಕಿನ್ ಆಗಿದ್ರೆ ಅಟ್ಲೀಸ್ಟ್ ಒಂದು ಅವರ್ಗಾದ್ರೂ ನೀವು ಫೇಸ್ನ ನಾರ್ಮಲ್ ವಾಟರಲ್ಲೇ ನೀವು ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಮ ಆಯಿಲ್ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಪಿಂಪಲ್ಸ್ ಪ್ರಾಬ್ಲಮ್ಸ್ನು ಕೂಡ ನೀವು ಕಡಿಮೆ ಮಾಡ್ಕೋಬಹುದು. ಇದರೆಲ್ಲದರ ಜೊತೆಗೆ ನಾನು ಸಿಂಪಲ್ 3 ಟಿಪ್ಸ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವನ್ನ ಫಾಲೋ ಮಾಡೋದ್ರಿಂದನೂ ಕೂಡ ನೀವು 1 ಮಂತಲ್ಲೇ ನೀವು ರಿಸಲ್ಟ್ನ ಕಾಣ್ಬೋದು.
ಸೊ ಓಕೆ, ಇವೆಲ್ಲವನ್ನು ಟ್ರೈ ಮಾಡೋಕ್ಕೂ ಮುಂಚೆನೆ ನೀವು ಆರಾಮ್ಸೆ ಆಗಿ ಈಸಿಯಾಗಿ ನೀವು ಮನೆಯಲ್ಲಿನೇ ನಿಮ್ಮ ಸ್ಕಿನ್ ಅನ್ನ ಗ್ಲೋಯಿಂಗ್ ಆಗಿಸ್ಕೋಬಹುದು, ಹಾಗೆಯೇ ಸ್ಕಿನ್ ಕ್ಲಿಯರ್ ಆಗಿ ಕೂಡ ಮಾಡ್ಕೋಬಹುದು. ಅದು ಹೇಗಪ್ಪ ಅಂತಂದ್ರೆ ಸಿಂಪಲ್ 3 ಸ್ಟೆಪ್ಸ್ ನ ಹೇಳ್ತೀನಿ. ಸೊ ಆ 3 ಸ್ಟೆಪ್ಸ್ ನ ನೀವು ಮೊದಲು ಫಾಲೋ ಮಾಡಿ ನೋಡಿ. ಒಂದು ಮಂತ್ ಅಲ್ಲೇ ನಿಮ್ಮ ಸ್ಕಿನ್ ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಏನಪ್ಪಾ ಅಂತಂದ್ರೆ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಸೋಪ್ ಹಾಕಿ ಮುಖನ ತೊಳಿಬೇಡಿ. ಎದ್ದ ತಕ್ಷಣ ಅಷ್ಟೇನೆ, ಫುಲ್ ಡೇ ಅಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಸೋಪ್ ಹಾಕಿ ಮುಖ ತೊಳೆದೇನೆ ಒಂದು 2-3 ಮಿನಿಟ್ಸ್ ನೀವು ತಣ್ಣೀರಿನಲ್ಲಿ ಮುಖನ ತೊಳಿರಿ. ನೀರು ಉಗುರು ಬೆಚ್ಚಗೆ ಕೂಡ ಇರಬಾರ್ದು, ಬಿಸಿಯಾಗಿ ಕೂಡ ಇರಬಾರ್ದು. ತಣ್ಣೀರಿನಿಂದ ನೀವು ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಮುಖನ ತೊಳಿಬೇಕು. ಸೊ ನೀವು ಎದ್ದ ತಕ್ಷಣ ಈ ತಣ್ಣೀರಿನಿಂದ ಮುಖ ತೊಳೆಯೋದ್ರಿಂದ ಸ್ಕಿನ್ ತುಂಬಾನೇ ಗ್ಲೋ ಆಗುತ್ತೆ, ಹಾಗೇನೆ ಬರ್ತಾ ಬರ್ತಾ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ. 1 ಮಂತ್ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ತಣ್ಣೀರಿಂದ ನೀವು ನಿಮ್ಮ ಮುಖವನ್ನ ತೊಳೆಯೋದ್ರಿಂದ ಮುಖ ತುಂಬಾನೇ ಗ್ಲೋಯಿಂಗ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಆದ್ರೂ ನೀವು ನೀರನ್ನ ಕುಡಿಯೋದು. ಉಗುರು ಬೆಚ್ಚಗಿನ ನೀರನ್ನ ಒಂದು ಗ್ಲಾಸ್ ಆದ್ರೂ ನೀವು ಕುಡಿಬೇಕು. ಆ ನೀರಲ್ಲಿ ನೀವು ಲೆಮನ್ ಆದ್ರೂ ಮಿಕ್ಸ್ ಮಾಡ್ಕೋಬಹುದು, ಅಥವಾ ಜೇನುತುಪ್ಪ ಅಥವಾ ಜೀರಿಗೆ. ಸೊ ಈ ತರ ಏನಾದ್ರೂ ನೀವು ಮಿಕ್ಸ್ ಮಾಡ್ಕೊಂಡು ಒಂದ್ ಗ್ಲಾಸ್ ನೀರನ್ನ ಕುಡಿಯೋದ್ರಿಂದ ನಿಮ್ಮ ಬಾಡಿ ಹೈಡ್ರೇಟ್ ಆಗುತ್ತೆ. ಹಾಗೇನೆ ನಮ್ಮ ಬಾಡಿನ ಯಾವಾಗ್ಲೂ ಹೈಡ್ರೇಟ್ ಆಗಿ ಇರುವಂತೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಏನಕ್ಕಂದ್ರೆ ನೀವು ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ಟಾಕ್ಸಿನ್ ಅಂಶ ಹೊರ ಹೋಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗೋದಕ್ಕೆ, ಹಾಗೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗೋದಕ್ಕೆ ನೀರು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಡೈಲಿ ಹೆಚ್ಚಾಗಿ ನೀರು ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಒಂದು 3 to 4 ಲೀಟರ್ಸ್ ಆದ್ರೂ ನೀರು ಕುಡಿಲೇಬೇಕು. ನೆಕ್ಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ, ನೀವು ಬೆಳಗ್ಗೆ ಮುಖ ತೊಳೆದ ತಕ್ಷಣ ನಿಮ್ಮ ಫೇಸ್ಗೆ 1 ಅವರ್ ಆದ್ರೂ ಏನೂ ಕೂಡ ಹಚ್ಚದೇನೆ ಹಾಗೇನೆ ಫ್ರೀ ಆಗಿ ಬಿಡೋದು. ನಿಮ್ಮ ಫೇಸ್ ಕೂಡ ಚೆನ್ನಾಗಿ ಉಸಿರಾಡ್ಬೇಕಲ್ವಾ, ಅದಕ್ಕೋಸ್ಕರನಾದ್ರೂ ನಿಮ್ಮ ಫೇಸ್ ಅನ್ನ ನೀವು ಮುಖ ತೊಳೆದ ತಕ್ಷಣ ಏನು ಕೂಡ ಮೇಕಪ್ ಆಗಲಿ, ಮಾಯಶ್ಚರೈಸರ್ ಆಗಲಿ, ಕ್ರೀಮ್ಸ್ ಆಗಲಿ ಏನು ಕೂಡ ಹಾಕೋದಿಕ್ಕೆ ಹೋಗ್ಬಿಡಿ. ನಿಮ್ಮ ಮುಖನ 1 ಅವರ್ ಹಾಗೇನೆ ಬಿಟ್ಬಿಡಿ. ಇದರಿಂದ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಈ 3 ಟಿಪ್ಸ್ ಅನ್ನ ನೀವು ಡೈಲಿ ಫಾಲೋ ಮಾಡ್ತಾ ಬಂದ್ರಿ ಅಂತಂದ್ರೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಹಾಗೇನೆ ಟೈಟ್ನಿಂಗ್ ಆಗುತ್ತೆ, ಕ್ಲಿಯರ್ ಕೂಡ ಆಗುತ್ತೆ. ಸೊ ಈ 3 ಸಿಂಪಲ್ ಟಿಪ್ಸ್ ನ ನೀವು 1 ಮಂತ್ ಫಾಲೋ ಮಾಡಿದ್ರೆ ರಿಸಲ್ಟ್ ನಿಮ್ಗೇನೆ ಗೊತ್ತಾಗುತ್ತೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ ಹಾಗೇನೆ ಗ್ಲೋಯಿಂಗ್ ಆಗೋದಕ್ಕೆ 3 ಸಿಂಪಲ್ ಸ್ಟೆಪ್ಸ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಗಾಯ್ಸ್.